ಹೇ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಹಾಯ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಪರವಾಗಿಲ್ಲ, ಓಕೆ, ಐ ಆಮ್ ಗುಡ್, ಡೂಯಿಂಗ್ ವೆಲ್. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಸ್ವಲ್ಪ ಔಟ್ಸೈಡ್ ಹೋಗೋದಿದೆ, ಅದಕ್ಕೆ ನನ್ನ ಔಟ್ಫಿಟ್ ತೋರಿಸ್ತೇನೆ ಹೇಗಿದೆ ಅಂತ. ಎಲ್ಲಿಗಿಲ್ಲ, ನಮ್ಮ ಆಂಟಿ ಮನೆ ಹತ್ರ ಹೋಗಬೇಕು. ಸೊ ಸ್ವಲ್ಪ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ಫ್ರೆಂಡ್ ಕೂಡ ಬರ್ತಾಳೆ ಜೊತೆಯಲ್ಲಿ. ನಾನೇ ಡ್ರೈವ್ ಮಾಡಬೇಕು, ಬಟ್ ನನಗಂತೂ ಕಾರ್ ಡ್ರೈವ್ ಮಾಡೋದು ತುಂಬ ಬೋರ್ ಅನಿಸುತ್ತೆ. ನೋಡಿ, ನನ್ನ ಔಟ್ಫಿಟ್ ಬಂದು ಈ ಥರ ಹಾಕ್ಕೊಂಡಿದ್ದೀನಿ. ಚಳಿ ಇದೆ, ಅದಕ್ಕೆ ಇದಕ್ಕೆ ಸ್ವೆಟರ್ ವೇರ್ ಮಾಡಬೇಕು. ಏನು ಮಾಡಿದೆ ಕೂಡ. ಆ್ಯಂಡ್ ನೋಡಿ, ಈ ಥರ ಪ್ಯಾಂಟ್ ಆ್ಯಂಡ್ ಟಾಪ್ ವೇರ್ ಮಾಡಿದ್ದೀನಿ. ಚೆನ್ನಾಗಿದೆ ಅಂದ್ಕೊಳ್ತೀನಿ. ಆಮೇಲೆ ನಾನು ವಿಡಿಯೋ ಮಾಡ್ತೀನಿ. ಆ್ಯಂಡ್ ತುಂಬ ದಿನ ಆಯಿತು ನಾನು ಕೂಡ ವಿಡಿಯೋಸ್ ಜಾಸ್ತಿ ಮಾಡ್ತಾ ಇಲ್ಲ. ಬಿಕಾಸ್ ಸ್ವಲ್ಪ ನನಗೆ ಹೆಲ್ತ್ ಇಶ್ಯೂಸ್ ಜಾಸ್ತಿನೇ ಆಗಿತ್ತು. ಫೀವರ್ ಆಗಿತ್ತು ಅಷ್ಟೇ, ಅದರಿಂದ ಗಂಟಲು ಪೇಯ್ನ್ ಹಾಗೆಲ್ಲ ಆಗಿತ್ತು. ಅದಾದಮೇಲೆ ಪೇಯ್ನ್ ಬಂದಿತ್ತು ಸ್ವಲ್ಪ. ಅದು ಗೊತ್ತಲ್ಲ, ಕಿವಿ ನೋವಾದರೆ ತುಂಬ ತಡ್ಕೊಳ್ಳೋಕ್ಕಾಗಲ್ಲ. 3 days ಇತ್ತು. ನಾನೇ ಯಾವಾಗಲೂ ಹಿಂಗೆ ಹಾಕ್ಬಿಟ್ಟು ಕೈ ನನಗೆ ಕಿತ್ಕೊಂಡ್ಬಿಟ್ಟಿದೆ ಅನಿಸುತ್ತೆ ನೈಲಲ್ಲಿ. ಸೊ ನೈಲ್ಸ್ ಆವಾಗ ಅದು ಆ ಥರ ಆಗಿತ್ತು. ಹಾಗಾಗಿ ತುಂಬ ಇಶ್ಯೂಸ್, ಪೇಯ್ನ್ ಆಗ್ತಿತ್ತು. ಸೊ ಹಾಗಾಗಿ ನಾನು ವಿಡಿಯೋಸ್ ಎಲ್ಲ ಮಾಡ್ತಾ ಇರಲಿಲ್ಲ ನೋಡಿ. ಆ್ಯಂಡ್ ಬ್ಯೂಟಿ ವ್ಲಾಗ್ ಕೂಡ ಮಾಡಬೇಕು, ಸ್ಕಿನ್ ಕೇರ್ ರೊಟೀನ್ ಮಾಡಿಲ್ಲ, ಮಾಡಬೇಕು. ಇವತ್ತು ಸ್ವಲ್ಪ ನಾನು ಆಚೆ ಹೋಗಬೇಕು. ಸೊ ನೈಲ್ ಪಾಲಿಶ್ ಹಾಕ್ಕೊಂಡಿರಲಿಲ್ಲ, ಇವಾಗ ನಿಮ್ಮ ಮುಂದೆನೇ ಹಾಕ್ಕೊಳ್ತಾ ಇದ್ದೀನಿ. ನೈಲ್ ಶೇಪ್ ಕೂಡ ಕೊಡಬೇಕು ಇವತ್ತು. ನಾನು ಆ್ಯಕ್ಚುಲಿ ಇರಲೇ ಇಲ್ಲ, ಊರಿಗೆ ಹೋಗಿದ್ದೆ. ಊರಿಂದು ವ್ಲಾಗ್ ಹಾಕ್ತೀನಿ. ನೆನ್ನೆ ತಾನೇ ಬಂದಿದ್ದೆ, ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೋಗಿದೆ ಅಷ್ಟೇ. ಆ್ಯಂಡ್ ಫ್ರೆಂಡ್ಸ್, ನನ್ನ ಚಾನಲ್ನ, ನನ್ನ ವೀಡಿಯೋಸ್ನ ವ್ಯೂ ಮಾಡಿ, ಎಲ್ರಿಗೂ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಯೂಟ್ಯೂಬ್ ಚಾನಲ್ಗೆ ಅಂತ ಎಲ್ರಿಗೂ ಹೇಳ್ತೇನೆ. ಮತ್ತು ಸಾರಿ, ಬೋರ್ ಮಾಡ್ತಿದ್ದೀನಿ. ಒಂದು ಸೆಕೆಂಡ್ ಇಂಟ್ರೆಸ್ಟ್ ಕೊಟ್ಟು ಮಾತಾಡೋಕ್ಕಾಗ್ತಿಲ್ಲ, ಒಂದೇ ಒಂದು ಹಾಕ್ಕೊಬಿಡ್ತೇನೆ. ನನ್ನ ಫ್ರೆಂಡ್ ವೆಯ್ಟ್ ಮಾಡ್ತಿದ್ದೀನಿ, ಇಲ್ಲಾಂದರೆ ಬೇಗನೆ ಹೋಗಬೇಕಿತ್ತು. ಹೆವಿ ಟ್ರಾಫಿಕ್ ಇರುತ್ತೆ ಆ್ಯಕ್ಚುಲಿ ಹೆಬ್ಬಾಳ ರೂಟು. ಇವತ್ತು ಬೇರೆ ಸ್ಯಾಟರ್ಡೇ, ಬೇಗನೆ ಹೋಗೋಣ ಅಂತಲೇ 8 o'clock ನಾನು ಎದ್ದೋಳೋದೇ ಇಲ್ಲ. ಆ್ಯಕ್ಚುಲಿ 8 o'clockಗೆ ಎದ್ದಿದ್ದೀನಿ, ಆದರೆ ಅವಳಿನ್ನ ಬಂದೇ ಇಲ್ಲ. ಬೇಜಾರಾಗ್ತಾಯಿದೆ ನೋಡಿ. ನಾನು ಎಷ್ಟು ಬೇಗ ಹಾಕ್ಕೊಂಡ್ಬಿಟ್ಟೆ. ಎಸ್, ಸಿಂಪಲಾಗಿ ಹಾಕ್ಕೊಂಡಿದ್ದೀನಿ. ಓಕೆ, ಬನ್ನಿ. ಆ್ಯಂಡ್ ಯಾಕೆ ಫ್ರೆಂಡ್ಸ್ ಮಳೆ ಯಾವಾಗ ಸ್ಟಾಪ್ ಆಗುತ್ತೆ, ಈ ಥರ ಯಾಕಿದೆ ವೆದರು ಒಂದು ಗೊತ್ತಾಗ್ತಿಲ್ಲ ನನಗಂತೂ. ನಾನು ಇವಾಗ ಟೈಮ್ ಆ್ಯಕ್ಚುಲಿ 10:30 ಆಗಿದೆ. ನಾನು ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ. ಬ್ರೇಕ್ಫಾಸ್ಟ್ ಮಾಡಬೇಕು, ಅದಕ್ಕೆ ಫುಲ್ ಲೀನ್ ಆಗಿದ್ದೀನಲ್ಲ. ಸಣ್ಣ ಕಾಣಿಸ್ತಾ ಇದ್ದೀನಿ, ತುಂಬ ಸಣ್ಣ ಆಗಿದ್ದೀನಿ ಆ್ಯಕ್ಚುಲಿ. ಬಟ್ ನನಗೆ ಸಣ್ಣ ಇರೋದು ಅಷ್ಟೊಂದು ಇಷ್ಟ ಇಲ್ಲ, ಸ್ವಲ್ಪ ಗುಂಡಿಗಿರಬೇಕು. ನನ್ನ ಬಾಡಿ ಓಕೆ, ಫೇಸ್ ಎಲ್ಲ ಸ್ವಲ್ಪ ನನಗೆ ಚಬ್ಬಿ ಆಗಿರ್ಬೇಕಂತ ಆಸೆ. ನಾನು ದಪ್ಪ ಇದ್ದೆ ಮುಂಚೆ, ಸ್ವಲ್ಪ ಬ್ಯಾಡ್ ಟೈಮ್, ಆವಾಗ ವೀಕ್ ಆಗಿದ್ದೀನಿ. ಸೊ ನೆಕ್ಸ್ಟ್ ನಾನು ರಿಕವರ್ ಆಗ್ತೀನಿ ಎಲ್ರಿಗೂ. ಬನ್ನಿ, ನಾನು ಜರ್ನಿ ಮಾಡ್ತಾ, ನಾನು ಡ್ರೈವ್ ಮಾಡ್ತಾ ನಾನು ನಿಮಗೆ ನನ್ನ ಜರ್ನಿ ವಿಡಿಯೋನ ಶೇರ್ ಮಾಡ್ಕೊಳ್ತೀನಿ. ಲೆಟ್ಸ್ ಗೋ, ಬಾಯ್. ರೋಡ್ ಎಷ್ಟು ಖಾಲಿ ಇದೆ. ಮಳೆ ಯಾಕೆ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಮತ್ತು ರೋಡು ಇಲ್ಲಿ ಸ್ವಲ್ಪ ಹೋಗ್ತಾ ಏನು ಅನ್ನಿಸ್ಲಿಲ್ಲ, ಟ್ರಾಫಿಕ್ ಇರಲಿಲ್ಲ. ಬರ್ತಾ ಅಂದರೆ ಅಪ್ಪ ಹೆವಿ ಟ್ರಾಫಿಕ್ ಇರುತ್ತೆ ಅಂದ್ಕೊಂಡಿದ್ದೀನಿ. ಏನಾಗುತ್ತೆ ಗೊತ್ತಿಲ್ಲ, ಯಾಕಂದರೆ ಇವತ್ತು ಸ್ಯಾಟರ್ಡೇ.
ಸಂಜೆ ಟ್ರಾಫಿಕ್ ಇರ್ಬೋದು, ನೋಡೋಣ ಏನಾಗುತ್ತೆ. ಬರುವಾಗ ಹೇಳ್ತೀನಿ. ಆ್ಯಂಡ್ ಅಲ್ಲಿ ನಮ್ಮ ಚಿಕ್ಕಮ್ಮ ಮನೆಗೆ ಹೋದ್ಮೇಲೆ ಅಲ್ಲಿ ಏನೇನು ಆಗುತ್ತೆ ಅಂತ ನಾನು ಹಾಕ್ತೀನಿ. ಜಾಸ್ತಿ ಕ್ಲಿಪ್ ತೆಗಿಯೋಕ್ಕಾಗಲ್ಲ, ನೋಡೋಣ. ಎಲ್ಲ ಫ್ಯಾಮಿಲಿ ಇರ್ತಾರಲ್ವ, ಅವ್ರ ಮಧ್ಯೆ ಏನು. ನೋಡಿ ಇವಾಗ ನಾನು ಹೋದೆ, ಅವ್ರ ಮನೆಯಲ್ಲಿ ಶಾವಿಗೆ ಮಾಡ್ತಾಯಿದ್ದಾರೆ. ನನಗೆ ಮೊದಲೇ ಇಷ್ಟ, ನಮ್ಮ ಆಂಟಿ ಕೂಡ ಹೇಳಿರ್ತಾರೆ ಸ್ನೇಹ ಗಿಶ ಅಂತೇಳಿ, ಅದಕ್ಕೋಸ್ಕರ ಶಾವಿಗೆ ಕೂಡ ಮಾಡ್ತಾರೆ. ನಮ್ಮ ವೀಣಾ ಆಂಟಿ, ನಮ್ಮ ಮಂಜು ಚಿಕ್ಕಿ, ನನ್ನ ಫ್ರೆಂಡ್ ಇವಳೆ, ಎಲ್ಲರೂ ಇದ್ದಾರೆ. ಆ್ಯಂಡ್ ಅವ್ರ ಮನೆ ಮುಂದೆ ನೋಡಿದೆ ಫ್ರೆಂಡ್ಸ್, ಎಷ್ಟು ಸಕ್ಕತ್ತಾಗಿದೆ. ಪುದೀನ ಎಷ್ಟು ಫ್ರೆಶ್ ಆಗಿತ್ತಂದರೆ ನನಗಂತೂ ತುಂಬ ಆಸೆ ಆಗಿಬಿಡ್ತು. ಎಷ್ಟು ನ್ಯಾಚುರಲಾಗಿ ಎಷ್ಟು ಚೆನ್ನಾಗಿ ಬಂದಿದೆಯಪ್ಪ ಅಂತ. ನೋಡಿ ಪಾಟಲ್ಲೆಲ್ಲ ಬೆಳೆದಿದೆ. ಕೆಳಗಡೆ ಇನ್ನೂ ಸಖತ್ತಾಗಿ ಬಂದಿದೆ ಇದಕ್ಕಿನ್ನ. ಆ ಕಡೆ ನೋಡಿ ಎಷ್ಟು ಸಖತ್ತಿದೆ. ಆ್ಯಂಡ್ ಇವ್ರದ್ದು ಸಿಟಿನೇ, ಬಟ್ ವಿಲೇಜ್ ಟೈಪ್ ಲೈಕ್ ಆಗಿದೆ. ಮಲ್ಲಿಗೆ ಗಿಡ ಚಿಕ್ಕದಿದೆ, ಸ್ಟೋನ್ ಬಿಟ್ಟಿತ್ತು ಮಗ್ಗು, ಒಂದೆಲ್ಗ. ಮತ್ತು ನೋಡಿ ಒಂದೆಲ್ಗ ಎಷ್ಟು ಇದೆ. ಇದು ಡೈಲಿ ಒಂದೊಂದೆಲ್ಲ ತಿಂದರೆ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ. ಇದನ್ನಂತೂ ಲಾಸ್ಟ್ ಟೈಮು ತೊಗೊಂಬರೋಣ ಅಂದ್ಕೊಂಡೆ, ಈ ಟೈಮು ತೊಗೊಂಬರೋಣ ಅಂದ್ಕೊಂಡು ಮರ್ತು ಬಂದಿರ್ತೀನಿ. ಸೊ ನೋಡಿ, ಇವೆಲ್ಲ ದಾಸವಾಳ ಗಿಡ ಸಖತ್ತಾಗಿತ್ತು. ನನಗಂತೂ ಅಲ್ಲಿ ಹೋದರೆ ಆಚೆ ಬರೋಕ್ಕೆ ಮನಸ್ಸಾಗಲ್ಲ, ಬಟ್ ಏನಾಗಲಿ ಸಮ್ ಪ್ರಾಬ್ಲಮ್ಸ್ ಇರುತ್ತಲ್ಲ, ಸೊ ಅದಕ್ಕೆ ಬರಲೇಬೇಕಾಗತ್ತೆ. ನೆಕ್ಸ್ಟ್ ಟೈಮ್ ಹೋದಾಗ ಒನ್ ನೈಟ್ ಅಲ್ಲೇ ಸ್ಟೇ ಆಗಿ ಚೆನ್ನಾಗಿ ವ್ಲಾಗ್ ಮಾಡ್ತೀನಿ. ತಾವರೆ ಗಿಡ ಹಾಕಿದ್ದಾರೆ, ಅಂದರೆ ಲೋಟಸ್ ಸೀಡ್ಸ್ ಹಾಕಿದ್ದಾರೆ, ಬಂದಿದೆ. ಇಲ್ಲಿ ಪಾಲಕ್ ಹಾಕಿದ್ದಾರೆ, ನೋಡಿದೆ. ಆ್ಯಂಡ್ ಎಲ್ಲದೂ ಚೆನ್ನಾಗಿ ಬಂದಿತ್ತು. ಆದರೆ ಸಖತ್ತಾಗಿದ್ದಂದರೆ ಪುದೀನ ನಂಗೆ ತುಂಬ ಇಷ್ಟ ಆಯಿತು. ಅಲ್ಲಿಂದ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದೆ. ನೋಡಿ ಈ ಥರ ವಿಡಿಯೋ ಆಗಿಬಿಟ್ಟಿದೆ ಅದು. ನೋಡಿ ಯಾವ ಥರ ಹೆವಿ ಟ್ರಾಫಿಕ್ ಇತ್ತು, ಸಿಕ್ಕಾಬಟ್ಟೆ. ನಿಜ ಟ್ರಾವೆಲ್ ಮಾಡೋಕ್ಕೆ ಆಗ್ತಾಯಿರಲಿಲ್ಲ, ಅಂದರೆ ಡ್ರೈವ್ ಮಾಡೋಕ್ಕಾಗ್ತಿರಲಿಲ್ಲ. ಇಲ್ಲಿಂದ ಸ್ಟಾರ್ಟ್ ಆಗಿದ್ದು ನೋಡಿ, ಮುಂದೆನೇ ಫ್ಲೈಟ್ ಹೋಯಿತು. ಅದನ್ನ ಚೆನ್ನಾಗಿ ಹತ್ರದಲ್ಲೇ ಇತ್ತು. ನನ್ನ ಫ್ರೆಂಡ್ ನೀಟಾಗಿ ವಿಡಿಯೋನೇ ಮಾಡಲಿಲ್ಲ ಅವಳು, ಸೊ ಹಾಗಾಗಿ ಕ್ಯಾಚ್ ಮಾಡೋಕ್ಕಾಗಲಿಲ್ಲ. ಆಮೇಲೆ ಫೈನಲಿ ಒಂದು 3 hours ಆಯಿತು, ಅಷ್ಟು ಟ್ರಾಫಿಕ್ ಇತ್ತು. ಹಾಗಾಗಿ ನಾವು ರೀಚ್ ಆಗೋದು ಲೇಟ್ ಆಯಿತು. ಮನೆಗೆ ಬಂದು ರೆಸ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಇವತ್ತು ಆಂಧ್ರ ಸ್ಟೈಲ್ ಪಪ್ಪು ಮಾಡ್ತಾಯಿದ್ದೀನಿ ಸಾಂಬಾರಿಗೆ. ಆ್ಯಕ್ಚುಲಿ ನಾನು ನೋಡಿ ಟೊಮ್ಯಾಟೊ, ಆನಿಯನ್ನು, ಬೆಳ್ಳುಳ್ಳಿ ಮತ್ತು ಸಾಸಿವೆ, ಕರ್ಬೇವಿನ ಸೊಪ್ಪು, ಒಂದು ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇದು ಸಣ್ಣ ಈರುಳ್ಳಿ ಹಾಕ್ತೀನಿ, ಅದು ಹಾಕೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ. ಸೊ ಹಾಗಾಗಿ ನಾನು ಅದನ್ನ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇನ್ನೊಂದೇನೆಂದರೆ ನೋಡಿ, ರೈಸ್ ಆಗಿದೆ, ಮುದ್ದೆಗೆ ರೆಡಿ ಆಗ್ತಾಯಿದೆ. ಅಲ್ಲಿ ಬಿಸಿನೀರು ಕಾಯಿಸ್ಕೊಳ್ತೀನಿ. ಆ್ಯಂಡ್ ಸೊಪ್ಪು ನೋಡಿ, ನಾವು ಪಪ್ಪು ಮಾಡೋಕ್ಕಲ್ವ, ಸೊ ಪಾಲಕ್ ಸೊಪ್ಪು ನಮ್ಮನೆಗೆ ತುಂಬ ಎಲ್ಲರಿಗೂ ಇಷ್ಟ, ಆ್ಯಂಡ್ ನನಗೂ ಕೂಡ. ಆ್ಯಂಡ್ ಹೆಲ್ತ್ ಬೆನಿಫಿಟ್ ತುಂಬಾ ಇದೆ. ಸೊ ಹಾಗಾಗಿ ಆನ್ಲೈನಲ್ಲಿ ಆರ್ಡರ್ ಮಾಡಿಕೊಂಡು ಕಟ್ ಮಾಡಬೇಕು ಇವಾಗ. ಇದಕ್ಕೇನಿದೆ, ಇದಕ್ಕೆ ಸೊಪ್ಪು ಕಟ್ ಮಾಡಿ ಹಾಕಿ ಚೆನ್ನಾಗಿ ನೀರು ಬಿಡೋ ತನಕ ಸೊಪ್ಪನ್ನ ಹುರಿದು, ಆಮೇಲೆ ಇಲ್ಲಿ ಬೇಳೆನ ಬೇಯಿಸಿ ಇಟ್ಕೊಂಡಿದ್ದೀನಿ ನಾನು. ನೋಡಿ ಇಲ್ಲಿ ಇದನ್ನು ಹಾಕಿಬಿಟ್ಟು ಸಾಂಬಾರು ಪೌಡರ್ ಮತ್ತು ಹಾಕಿದ್ರೆ ಸಾಕು, ಅಲ್ಲಿಗೆ ಉಪ್ಪು ಸಾಂಬಾರು ರೆಡಿ ಆಗುತ್ತೆ. ಮುದ್ದೆ ಕೂಡ ರೆಡಿ ಮಾಡಬೇಕು, ಆಲ್ರೆಡಿ ರೆಡಿ ಆಗ್ತಾ ಇದೆ. ಬನ್ನಿ ಮಾಡೋಣ. ನೋಡಿ ಸೊಪ್ಪೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಇದು ಇವಾಗ ನೀರು ಬಿಡುತ್ತೆ. ಆ್ಯಕ್ಚುಲಿ ನಾನು ಸಿಮ್ಮಲ್ಲೇ ಮಾಡ್ತಾಯಿದ್ದೀನಿ. ನೀರು ಬಿಟ್ಟರೆ ಆವಾಗ ಸ್ವಲ್ಪ ಬೆಂದಾದಮೇಲೆ ನಾವು ಸಾಂಬಾರು ಪೌಡರ್ ಹಾಕಬೇಕು. ನೋಡಿ ಯಾವ ಥರ ಇದೆ. ಬೇಕಂದರೆ ಸ್ವಲ್ಪ ಆದಮೇಲೆ ಖಾರ ಕಮ್ಮಿ ಬೇಕು, ಹಸಿಮೆಣ್ಸಿನ್ಕಾಯಿ ತಿನ್ನಲ್ಲ ಅಂದವರು ಏನು ಗ್ರೀನ್ ಚಿಲ್ಲಿ ಇದೆ, ಇದನ್ನ ಇವಾಗಲೇ ತೆಗೆದು ಹಾಕ್ಬಿಡ್ಬೋದು. ಗ್ಯಾಸ್ಟ್ರಿಕ್ ಇರುತ್ತೆ ಒಬ್ಬರಿಗೆ, ಆ್ಯಸಿಡಿಟಿ. ಮೆಣಸಿನ್ಕಾಯಿ ಅಂದರೆ ಆಗಲ್ಲ ನಮ್ಮ ಕಡೆ ಊರಲ್ಲಿ. ಸ್ವಲ್ಪ ಒಂದು ಹಸಿರು ಮೆಣಸಿನ್ಕಾಯಿ ಆದರೂ ಹೊಟ್ಟೆ ಉರಿ ಬಂದುಬಿಡುತ್ತೆ ನಮ್ಮ ಫ್ಯಾಮಿಲಿನಲ್ಲಿ ಆಲ್ಮೋಸ್ಟು. ಸೊ ಹಾಗಿದ್ದಾಗ ಏನಾಗುತ್ತೆ, ಇದನ್ನು ಈ ಥರ ತೆಗೆದ್ರೆ ಆಯಿತು. ಇನ್ನು ನಾರ್ಮಲಾಗಿ ಖಾರದ ಪುಡಿ ಮತ್ತು ಸ್ವಲ್ಪ ಧನಿಯಾ ಪೌಡರ್ ಹಾಕಿದ್ರೆ ಆಂಧ್ರ ಸ್ಟೈಲ್ ಪಪ್ಪು, ನಮ್ಮನೆ ಸ್ಟೈಲ್ ರೆಡಿ ಆಗುತ್ತೆ. ಇದನ್ನು ಇವಾಗ ಮುಚ್ಚಿ ಒಂದು 10 minutes ಬೇಯೋಕ್ಕೆ ಬಿಡೋಣ. ಆಫ್ಟರ್ ದಟ್ ಎಲ್ಲ ಆ್ಯಡ್ ಮಾಡೋಣ. ನೋಡಿ ಯಾವ ಥರ ಸ್ಮ್ಯಾಶ್ ಆಗಿದೆ, ಅಂದರೆ ಚೆನ್ನಾಗಿ ಬೆಂದಿದೆ. ಆದರೆ ಈ ಥರ ಆಗಬೇಕು. ಈ ಟೈಮಲ್ಲಿ ಸಾಂಬಾರು ಪೌಡರ್ ಹಾಕಬೇಕು, ಅದರಲ್ಲೂ ಹಾಕಿ ಒಂದು 5 minutes ಬೇಯಿಸ್ಬೇಕು. ಇನ್ನೂ ಚೆನ್ನಾಗಿದೆ ಸಾಂಬಾರು. ತುಪ್ಪದಲ್ಲಿ ಹಾಕಬೇಕು ಒಗ್ಗರಣೆನ. ಆಲ್ಮೋಸ್ಟ್ ನಾನು ಇವಾಗೆಲ್ಲ ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ, ಸುಮ್ಮನೆ ಏನಕ್ಕೆ ಅಂತ. ನೋಡಿ ಇದ್ರಲ್ಲಿ ಸ್ವಲ್ಪ ಚೆನ್ನಾಗಿ ಕುದೀಲಿ, ಆಮೇಲೆ ನಾವೇನು ಬೇಳೆ ಇದನ್ನು ಅದನ್ನ ಹಾಕೋಣ. ಇವಾಗ ಬೇಳೆ ಏನು ಬೆಂದಿತ್ತು ಅದನ್ನ ಹಾಕಿದ್ದೀನಿ. ಇದು ಇನ್ನೂ ಚೆನ್ನಾಗಿ ಬೇಯಬೇಕು. ಬೇಕಂದರೆ ಇದ್ರ ಮೇಲೆ ನೀವು ತುಪ್ಪ ಮತ್ತು ಹಾಕಿ ಒಗ್ಗರಣೆ ಹಾಕೋಬೋದು. ನನಗೆ ಸಾಕು, ನಾನು ಹಾಕಲ್ಲ. ಇದನ್ನೆಲ್ಲ ಸ್ವಲ್ಪ ಒಂದು 10 minutes ಬೇಯಿಸ್ತೀನಿ, ಆವಾಗ ಕರೆಕ್ಟಾಗುತ್ತೆ.
ನೋಡಿ ಈ ಥರ ಇದೆ ಸೊಪ್ಪು ಸಾರು ಇವತ್ತು.